ಹಾರಿದ ಬಣ್ಣದ ಚಿಟ್ಟೆ ಶ್ರೀಲೀಲಾ. ಕಿಸಿಕ್ ಕಿಸಿಕ್ ಅಂತ ಆಫರ್, ಶ್ರೀಲೀಲಾ ದಿಲ್ಖುಷ್. ಕನ್ನಡತಿ ಶ್ರೀಲೀಲಾ ತೆಲುಗು ಸಿನಿಮಾ ರಂಗದ ಸ್ಟಾರ್ ನಟಿಯಾಗಿದ್ದಾರೆ. ಬಹುದೊಡ್ಡ ಸ್ಟಾರ್ ನಟನೊಂದಿಗೆ ಶ್ರೀಲೀಲಾ ನಟಿಸ್ತಾ ಇದ್ದಾರೆ. ಈಗಲೂ ಕೈನಲ್ಲಿ ಸುಮಾರು 5-6 ಸಿನಿಮಾಗಳಿವೆ. ಇಂತಹ ಶ್ರೀಲೀಲಾ ಬಾಲಿವುಡ್ಗೆ ಕಾಲಿಡ್ತಾ ಇದ್ದು, ಹಿಂದಿ ಸಿನಿಮಾ ರಂಗದ ಸ್ಟಾರ್ ಹೀರೋನ ಪುತ್ರನ ಮೊದಲ ಸಿನಿಮಾಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಯಾರ ಸ್ಟಾರ್ ನಟನ ಪುತ್ರ ನೋಡೋಣ ಬನ್ನಿ. ತೆಲುಗಿನಲ್ಲಿ ಒಂದರ ಹಿಂದೊಂದು ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಶ್ರೀಲೀಲಾ ನಟಿಸ್ತಾ ಇದ್ರು. ಅದೆಷ್ಟು ಬ್ಯುಸಿಯಾಗಿದ್ದಾರೆ ಅಂದ್ರೆ ಡೇಟ್ ಸಮಸ್ಯೆಯಿಂದಾಗಿ ದೊಡ್ಡ ನಟರ ಸಿನಿಮಾಗಳಿಗೆ ಶ್ರೀಲೀಲಾ ನೋ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಭಾರಿ ಸಂಭಾವನೆ ಪಡೆದ ಪುಷ್ಪ 2 ಸಿನಿಮಾದ ಐಟಂ ಸಾಂಗ್ ನಲ್ಲಿಯೂ ಶ್ರೀಲೀಲಾ ನಟಿಸಿದ್ರು. ಪುಷ್ಪ 2 ಐಟಂ ಸಾಂಗ್ ನಲ್ಲಿ ಕುಣಿಯಲು ದೊಡ್ಡ ದೊಡ್ಡ ನಟಿಯರೇ ರೆಡಿಯಾಗಿದ್ರು. ಆದ್ರೂ ಸಹ ಶ್ರೀಲೀಲಾಗೆ ಅವಕಾಶ ಒದಗಿ ಬಂತು. ಇದೀಗ ಶ್ರೀಲೀಲಾ ಬಾಲಿವುಡ್ಗೆ ಹೋಗಲು ರೆಡಿಯಾಗಿದ್ದು, ಸ್ಟಾರ್ ನಟನ ಮೊದಲ ಸಿನಿಮಾದಲ್ಲಿ ಶ್ರೀಲೀಲಾ ನಟಿಸುತ್ತಿದ್ದಾರೆ. ಹೌದು, ಬಾಲಿವುಡ್ನ ಸ್ಟಾರ್ ನಟ ಸೈಫುಲ್ ಖಾನ್ ಪುತ್ರ ಇಬ್ರಾಹಿಂ ಅಲಿ ಖಾನ್ ಜೊತೆ ಬಾಲಿವುಡ್ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಶ್ರೀಲೀಲಾ. ಕಳೆದ 2 ವರ್ಷಗಳಿಂದಲೂ ಈ ಬಗ್ಗೆ ಮಾತು ನಡೆಸ್ತಾನೆ ಇದ್ರು. ಇದೀಗ ಇಬ್ರಾಹಿಂ ಖಾನ್ ಕೊನೆಗೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ರಾಹಿಂ ಖಾನ್ ಇದ್ರು ಯುವ ಬಾಲಿವುಡ್ ಪ್ರೇಕ್ಷಕರ ಪಾಲಿಗೆ ಹೊಸ ಮುಖದ ಪರಿಚಯ ಮಾಡುವ ಉದ್ದೇಶದಿಂದಾಗಿ ಶ್ರೀಲೀಲಾರನ್ನ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಬ್ರಾಹಿಂ ಖಾನ್ ಮತ್ತು ಶ್ರೀಲೀಲಾ ಇತ್ತೀಚೆಗೆ ಸಿನಿಮಾ ನಿರ್ಮಾಣ ಕಚೇರಿಯ ಹೊರಗೆ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸ್ತ್ರೀ 2 ಸೇರಿ ಕೆಲವು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಬಾಲಿವುಡ್ಗೆ ನೀಡಿರುವ ಮ್ಯಾಟ್ಲಕ್ ನಿರ್ಮಾಣ ಸಂಸ್ಥೆಯ ಕಚೇರಿಯ ಹೊರಗೆ ಶ್ರೀಲೀಲಾ ಇಬ್ರಾಹಿಂ ಖಾನ್ ಕಂಡು ಬಂದಿದ್ದಾರೆ. ಇಬ್ರಾಹಿಂ ಮೊದಲ ಸಿನಿಮಾಕ್ಕೆ ಮ್ಯಾಟ್ಲಕ್ ನಿರ್ಮಾಣ ಸಂಸ್ಥೆ ಬಂಡವಾಳ ಹೂಡ್ತಾ ಇದೆ. ಈ ಸಿನಿಮಾ ಒಂದು ಹಾಸ್ಯ ಮಿಶ್ರಿತ ಪ್ರೇಮಕಥೆ ಆಗಿರಲಿದೆಯಂತೆ. ಜೊತೆಗೆ ಸಿನಿಮಾದಲ್ಲಿ ಕೆಲವು ಥ್ರಿಲ್ಲಿಂಗ್ ಸೀನ್ಸ್ ಇರಲಿದೆ ಎನ್ನಲಾಗ್ತಾ ಇದೆ. ಸಿನಿಮಾದ ಅಧಿಕೃತ ಘೋಷಣೆ ಜಸ್ಟ್ ಕೆಲವೇ ದಿನಗಳಲ್ಲಿ ಆಗಲಿದೆ ಅಂತಿದ್ದಾರೆ. ಒಟ್ನಲ್ಲಿ ಕನ್ನಡ ತೆಲುಗು ಮುಗಿಸಿ ಈಗ ಬಾಲಿವುಡ್ಗೂ ಹೋಗಲು ರೆಡಿಯಾಗಿದ್ದಾರೆ ಕನ್ನಡತಿ ಶ್ರೀಲೀಲಾ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚಿ ನ್ಯೂಸ್.